ಹಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕೋರ್ಟ್ ಕೆಲಸಗಳಿಗೆ ಕೋರ್ಟ್ ಇಲ್ಲದೆ ಇರೋದ್ರಿಂದ ನಮಗೆ ಫ್ರೀ. ಈ ಲೀಜರ್ ಟೈಮಲ್ಲಿ ನಾವು ನಾಳೆಗೆ ಪ್ರಿಪ್ರೇಷನ್, ಈ ವೀಕ್ಗೆಲ್ಲ ಪ್ರಿಪ್ರೇಷನ್ ಆಗೋದಿದ್ದೇ ಇರುತ್ತೆ. ಆದರೆ ಯೂನಿಫಾರ್ಮ್ ಇಲ್ಲ, ಕೋರ್ಟ್ಗಳಿಗೆ ಓಡಾಟ ಇಲ್ಲ. ಸೊ ಅದರಿಂದ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ, ಮೈಸೂರಲ್ಲಿ ನಾನು ಮಾತಾಡ್ಸಿದ್ದೀನಿ. ರೋಲ್ ಮಾಡೆಲ್ ಟು ಆಲ್ ವಿಮೆನ್ ರೇಖಾ, ಡಾಕ್ಟರ್ ರೇಖಾ ಆಗಬೇಕು ಅಂದರೆ ಅವರು ಎಫರ್ಟ್ ಎಷ್ಟು ಹಾಕಿದರು, ಅವರು ಹೇಗೆ ಎಲ್ಲರಿಗೂ ರೋಲ್ ಮಾಡೆಲ್, ಅವರು ಹೇಗೆ ಮರ್ಕ್ಯೂರಿ ಥರ ಇದ್ದಾರೆ ಅಂತ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಇವತ್ತು ಯಾಕೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಅವರು ನನಗೆ ಒಬ್ಬರು ಕೊಲೀಗ್ನ, ಇವಾಗ ಪಾಸ್ಡ್ ಔಟ್ ಆಗಿರುವಂಥ ಒಬ್ಬರು ಕೊಲೀಗ್ನ ನನಗೆ ರೆಫರ್ ಮಾಡಿ, ನೀವು ಅವ್ರಿಗೆ ಜೂನಿಯರ್ ಆಗಿ ಅವ್ರಿಗೆ ಹೇಳ್ಕೊಡಿ ಕೆಲಸನ, ಅವ್ರು ನಿಮ್ಮ ಜೊತೆ ನಿಮ್ಮ ಆಫೀಸಲ್ಲಿ ಇರ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಒಪ್ಕೊಂಡು ಸಂಡೇ ಆಗಿರೋದ್ರಿಂದ ಕಳಿಸ್ಕೊಡಿ, ನಾನು ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಹೇಗೆ ಪ್ರೊಫೆಷನಲ್ಲಿ ಇರಬೇಕು, ಪ್ರೊಫೆಷನ್ಗೆ ಹೇಗೆ ಎಂಟ್ರಿ ಆಗಬೇಕು ಅನ್ನೋದನ್ನು. ಸೊ ಅವರು ಇವತ್ತು ಬಂದಿದ್ದಾರೆ, ಅವ್ರಿಗೆ ನಾನು ಇವತ್ತು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಸೊ ಈ ಡೀಟೇಲ್ಸ್ನ ಅವ್ರ ಬಾಯಲ್ಲೇ ಹೇಳ್ತಾರೆ, ಹೇಗಿತ್ತು ನನ್ನ ಜೊತೆ ಅವರು ಮಾತಾಡಿದ್ದು, ಅವ್ರಿಗೆ ಹೇಗೆ ಅನ್ನಿಸ್ತು, ಈ ಪ್ರೊಫೆಷನ್ಗೆ ಹೇಗೆ ಎಂಟ್ರಿ ಆಗಬೇಕು ಅಂತ ಅನ್ನಿಸ್ತು ಅಂತ. ಈ ವಿಡಿಯೋನ ಎಲ್ಲ ಜೂನಿಯರ್ಸ್, ಪ್ರೊಫೆಷನ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಎಂಟ್ರಿ ಆಗಿರೋರು ಎಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮಗೂ ಅರ್ಥ ಆಗುತ್ತೆ. ಈ ಪ್ರೊಫೆಷನ್ ಬೇರೆ ಪ್ರೊಫೆಷನ್ಗಿಂತ ಹೇಗೆ ಡಿಫ್ರೆಂಟ್, ಇಲ್ಲಿ ಹೇಗೆ ಇರಬೇಕು, ಹೇಗೆ ಇದ್ದರೆ ನಾವು ಇಲ್ಲಿ ಉಳ್ಕೋತೀವಿ, ಬೆಳ್ಕೋತೀವಿ ಅನ್ನೋದನ್ನು. ಸೊ ರೇಖಾ ಅವರೇ, ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಕಳಿಸ್ಕೊಟ್ಟಿರೋವಂಥವ್ರನ್ನ ನಾನಿವತ್ತು ಇಂಟರ್ವ್ಯೂನೂ ಮಾಡಿದ್ದೀನಿ, ಅವ್ರಿಗೆ ಕ್ಲಾರಿಟಿನೂ ಕೊಟ್ಟಿದ್ದೀನಿ. ಸೊ ನೀವು ನೋಡಿ ಈ ವಿಡಿಯೋನ, ಎಲ್ಲ ಜೂನಿಯರ್ಸು ಇದನ್ನು ನೋಡಿದ್ರೆ ನಿಮಗೂ ಪ್ರೊಫೆಷನಲ್ಲಿ ಯೂಸ್ಫುಲ್ ಆಗುತ್ತೆ. ಓಕೆ, ನಾನು ಇವಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಲೋ ಸೌಹಾರ್ದ್. ಹಾಂ, ನೋಡಿ ಇವರೇ ಸೌಹಾರ್ದ್ ಪಾಟೀಲ್ ಅಂತ. ಇವರು ಎಲ್ಲಿಯವರು, ಇವರು ಯಾವಾಗ ಬಂದರು, ಇವರು ಏನು ಎಜುಕೇಷನ್, ಯಾವಾಗ ಮುಗಿಸಿದ್ರು ಅನ್ನೋ ಡೀಟೇಲ್ನ ಹೇಳ್ತಾರೆ. ಸೌಹಾರ್ದ್ ಹೇಳಿ. ಹಲೋ ಎವ್ರಿವನ್, ನಾನು ಸೌಹಾರ್ದ್ ಪಟೇಲ್ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನೀಗ ಜಸ್ಟ್ ಲೀಗಲ್ ಫೀಲ್ಡಿಗೆ ಎಂಟ್ರ್ ಆಗಬೇಕು ಅಂತ ಒಂದು ಯಾರ್ಡ್ ಸ್ಟಿಕ್ ಬಂದಾಗ ನನ್ನ ಲೈಫಲ್ಲಿ ನಮ್ಮ ತಾಯಿಯವರಿಗೆ ರ್ಯಾಂಡಮ್ ಆಗಿ ಒಬ್ಬರು ಸ್ನೇಹಿತರ ಹತ್ರ ಒಂದು ರೆಫರೆನ್ಸ್ ಸಿಕ್ತು. ಡಾಕ್ಟರ್ ರೇಖಾ ಅಂತ, ಅಡ್ವೊಕೇಟ್ ಅನಿಲ್ ಅಂತ ಅವರ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವ್ರ ಮುಖಾಂತರ ಸಿಕ್ಕಿದ್ರು. ತುಂಬ ವೆರಿ ನಾಲೆಡ್ಜಬಲ್ ಪರ್ಸನ್ನು, ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಅಂತ ಹೇಳ್ಕೊಟ್ರು. ಯಾವ ರೀತಿ ಇದೆ ಅಂದರೆ, ಪ್ರತಿಯೊಂದು ಎಂಟ್ರಿ ಇದರಿಂದ ಹಿಡಿದು ನಮ್ಮ ಫಿನಾನ್ಷಿಯಲಿ ಯಾವ ಥರ ಗ್ರೋತ್, ಯಾವ ಥರ. ನೀವು ಫಸ್ಟು ಬೆಳಗ್ಗೆ ಯಾವಾಗ ಬಂದ್ರಿ, ಏನೇನಾಯಿತು ಅದನ್ನು ಹೇಳಿ. ನಾನು ಬೆಳಿಗ್ಗೆ ಶಿವಮೊಗ್ಗದಿಂದ ಬಂದೆ ಶತಾಬ್ದಿ ಟ್ರೈನಲ್ಲಿ. ಬಂದ್ಬಿಟ್ಟು ಸ್ವಲ್ಪ ಬ್ಯಾಂಗ್ಳೂರು ಟ್ರಾಫಿಕ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ತಡ ಆಯಿತು. ಆದ್ರೂ ವ್ಯಕ್ತಿ ನನಗೋಸ್ಕರ ಕಾಯ್ತಾ ಇದ್ರು. ಬಂದ ತಕ್ಷಣ ತುಂಬ ವರ್ಷದಿಂದ ಏನೋ ಒಂದು ಗೊತ್ತಿರೋರು ಏನೋ ಅನ್ನೋ ಅಷ್ಟು ಒಂದು ಫ್ರೆಂಡ್ಲಿಯಾಗಿ, ಅಷ್ಟು ಒಂದು ಒಳ್ಳೆ ನೈಸ್ ಅಟ್ಮಾಸ್ಫಿಯರ್ ಕೊಟ್ಬಿಟ್ಟು, ತುಂಬ ಒಂದು ಯಾವುದೇ ಅಂಜಿಕೆ ಇಲ್ದಲೇ ಮಾತಾಡುವಂಥ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಈಸ್ ಅ ವೆರಿ ನೈಸ್ ಆ್ಯಂಡ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ಯಾವುದೇ ಥರದ ಒಂದು ಅಳುಕಿಲ್ದಲೇ ಒಂದು ಫಸ್ಟ್ ಮೀಟಲ್ಲೇ ನನಗೊಂದು ಮಾತಾಡಲಿಕ್ಕೆ ಆ ಒಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ನಾನು ನಿಮಗೆ ಹೇಳಿದೆ, ಪ್ರೊಫೆಷನ್ಗೆ ಎಂಟ್ರಿ ಆಗಬೇಕಾದ್ರೆ ಹೇಗಿರಬೇಕು, ಎಂಟ್ರಿ ಆದಮೇಲೆ ಹೇಗಿರಬೇಕು, ಓದಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ಹೇಳಿದೆ. ನಿಮ್ಗೆ ಏನು ಅನ್ನಿಸ್ತು, ನೀವು ಶೇರ್ ಮಾಡ್ತೀರಾ? ಎನಿ ಪ್ರೊಫೆಷನ್, ಅಡ್ವೊಕೇಸಿ ಅನ್ನೋದೇ ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಒಂದೇ ದಿನದಲ್ಲಿ ಯಾವುದೂ ಆಗಲ್ಲ. ಸುಮಾರು 4-5 ವರ್ಷಗಳ ಮಿನಿಮಮ್ ಪರಿಶ್ರಮ ಬೇಕು. ಆ ಪರಿಶ್ರಮ ಪಡಬೇಕು ಅಂದರೆ ಒಳ್ಳೆ ಗುರು ಇರಬೇಕು. ಗುರು ಇದ್ರೂ ಕೆಲವೊಮ್ಮೆ ಊರಿನ ಹವಾಗುಣ ಅಥವಾ ಅಲ್ಲಿನ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ನಮ್ಮ ಹತ್ರ ಇರುವಂಥ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಸೂಟ್ ಆಗಬೇಕು. ಆ ಹಣಕಾಸಿನ ಪರಿಸ್ಥಿತಿ ಯಾವಾಗ ಸೂಟ್ ಆಗ್ತದೋ ಆವಾಗ ನಮಗೆ ಬೇರೆ ಯಾವುದೇ ಥರದ ಪ್ರಾಬ್ಲಮ್ಸ್ಗಳು, ಜಂಜಾಟಗಳು ಬರ್ದಲೇ ಇರೋ ಥರ ನಾವು ನಮ್ಮ ಪ್ರಾಕ್ಟೀಸ್ನ ಒಳ್ಳೆ ಲೈನಲ್ಲಿ ತೊಗೊಬೋದು. ಇಲ್ಲಾಂದರೆ ಇವತ್ತಿನ ಕಾಲದಲ್ಲಿರೋ ಕಾಂಪಿಟೇಷನ್ಗೆ ಬೇರೆ ಅಡ್ವೊಕೇಟ್ಸ್ಗಾಗಲಿ ನಮಗಾಗಲಿ ಕ್ಲಾಶಸ್ ಆದಾಗ ನಮ್ಮ ಕ್ಲೈಂಟ್ಸನ್ನು ನಾವು ಬಿಟ್ಕೊಡೋವಂಥ ಸಾಧ್ಯತೆಗಳಿರ್ತದೆ. ಯಾಕಂದರೆ ಬಿಕಾಸ್ ಆಫ್ ಮಾನಿಟ್ರಿ ಫೀಸ್ ಕೊಡಲಿಲ್ಲ ಅಂದಾಗ ಏನಾಗ್ತದೆ ಅಂದರೆ, ನಮಗೂ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂಜಿಕೆ ಇರ್ತದೆ. ಅವರು ಈಗ ಗೂಗಲ್ ಇರೋದ್ರಿಂದ ಎಲ್ಲ ಅವರವರೇ ನೋಡ್ಕೊಂಡು ಈಗ ಆಲ್ಮೋಸ್ಟ್ ಒಂದು ಇದಿದೆ. ಆ್ಯಂಡ್ ಮೋರ್ ಓವರ್ ಲೀಗಲ್ ಪ್ರೊಫೆಷನಲ್ಲಿ ತಾವೇ ಬೇಕಾದ್ರೆ ಸೂಟ್ನ ಫೈಲ್ ಮಾಡಿಬಿಟ್ಟು 14% ಅನ್ನೋ ಒಂದು ಆಪ್ಷನ್ನು ಇರ್ತದೆ. ಅದಂತ ಹೇಳಿ ಅವ್ರು ಮಾಡಿದ ತಕ್ಷಣ ಎಲ್ಲದೂ ಮಾಡಿ ಸಕ್ಸಸ್ ಆಗ್ತಾರೆ ಅನ್ನೋದು ಕಷ್ಟ. ಎಲ್ಲೋ ಒಂದು ಲಕ್ಷಕ್ಕೆ ಒಂದು 10 ಕೇಸು 20 ಕೇಸು ಆ ಥರ ಡಿಸೈಡ್ ಆಗ್ತಿರ್ತದೆ. ಓಕೆ, ಲೀಗಲ್ ಪ್ರೊಫೆಷನ್ ಅಂದರೆ ಒಂದು ತುಂಬ ಸ್ಲೋ ಇರಬಾರ್ದು. ಇಟ್ ಶುಡ್ ಬಿ ವೆರಿ ಫಾಸ್ಟ್. ಆ್ಯಂಡ್ ಒಂದು ಸೊಸೈಟಿಲಿ ಆದರೂ
ಛಾಪನ್ನ ಮೂಡಿಸ್ಬೇಕು. ಯಾಕಂದರೆ ಎಲ್ಲರೂ ಏನಾದ್ರೂ ಫೈನಲಿ ಸಿ ಯು ಇನ್ ಕೋರ್ಟ್ ಅಂತಾರೆ, ಅಥವಾ ಏನೋ ಒಂದು ಇದಾದರೆ ನ್ಯಾಯಾಲಯಗಳಲ್ಲಿ ನಿಮಗೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ಇದರಲ್ಲಿ ಬರ್ತಾರೆ. ಆದರೆ ಇವತ್ತಿನ ಕಾಲದಲ್ಲಿ ಅದು ಆಗ್ತಾ ಇಲ್ಲ. ಅದಾಗಬೇಕು ಅಂದರೆ ನಮ್ಮ ಪ್ರೊಫೆಷನ್ನು ಫಸ್ಟು ಕರೆಕ್ಟಾಗಿ ಪ್ರೊಫೆಷ್ನಲ್ ಫೀಲ್ಡಲ್ಲಿ ಇರಬೇಕು. ಇಲ್ಲಿ ಇರಬೇಕು ಅಂದರೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಂಗೆ ನಿಮ್ಗೆ ಏನಾದರೂ ಡೌಟ್ ಆಯಿತಾ, ಏನೇನು ಕ್ಲಿಯರ್ ಆಯಿತು ಅನ್ನೋದನ್ನು ಹೇಳ್ತೀರಾ? ನನಗೆ ಬರೋಕ್ಕೆ ಮುಂಚೆ ಒಂದು ಪಿಕ್ಚರ್ ಇತ್ತು, ಬಂದ ಮೇಲೆ ಈ ಒಂದು ಟೋಟಲ್ ಅಟ್ಮಾಸ್ಫಿಯರೇ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಯಾಕಂದರೆ ಎನಿ ಅಡ್ವೊಕೇಸಿ ಮಾಡೋವಾಗ ಪ್ರೊಫೆಷ್ನಲಿಸ್ಟು ಒಂಚೂರಾದ್ರೂ ಏನಾರು ಅಳಕಿದ್ರೆ ಅಥವಾ ಏನೋ ಡೌಟ್ಸ್ ಇತ್ತು ಅಂದರೆ ಫರ್ದರ್ ತೊಗೊಂಡು ಹೋಗೋಕ್ಕಾಗಲ್ಲ, ಪ್ರೊಫೆಷನ್ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಅನಿಲ್ ಅವರು ನಿಜವಾಗ್ಲೂ ಯಾವುದೇ ಒಂದು ಆ ಥರ ನನಗೆ ಆ್ಯಂಬಿಗ್ವಿಟೀಸ್ ಇಲ್ದಲೆ ಪ್ರತಿಯೊಂದು ವಿಷಯಗಳನ್ನು ಒಂದು ಮಗುವಿಗೆ ಒಂದೊಂದೇ ತುತ್ತನ್ನು ಹೇಗೆ ತಿನ್ನಿಸಿ ಆ ಮಗುವಿಗೆ ಒಂದು ಜೀರ್ಣಕ್ರಿಯೆ ಮಾಡುವಂಥ ಪದ್ಧತಿ ಹೇಗಿರ್ತದೋ ಅಷ್ಟು ಕ್ಲೀನಾಗಿ ಈ ವಿಷಯನ ಒಂದೊಂದಾಗಿ ಎಳೆಯಾಗಿ ಹೇಳ್ಕೊಂಡು ಆಫೀಸಿಗೆ ಬರೋದು ಇರ್ಬೋದು, ಜೂನಿಯರ್ಸನ್ನ ಹೇಗೆ ಒಂದು ಗಣನೆಗೆ ತೊಗೊಂಡು ಇದು ಮಾಡಬೇಕು. ಯಾಕಂದರೆ ಇವಾಗ 21st ಸೆಂಚುರಿ ಅಂತ ಬಂದಾಗ ಎಲ್ಲರೂ ಸ್ಪೀಡ್ ಇದ್ದಾರೆ, ಜನ್ರೇಷನ್ ಗ್ಯಾಪ್ ಇದೆ. ಸೊ ಹಾಗಾಗಿ ಅದನ್ನೂ ಎಲ್ಲ ಕನ್ಸಿಡರ್ ಮಾಡಿಕೊಂಡು ಹೀಗೆ ನನಗಿನ್ನ ತುಂಬ ಏಜ್ಡ್, ಐ ಆಮ್ ಜಸ್ಟ್ 25 ಇಯರ್ಸ್. ಈ ವ್ಯಕ್ತಿನ ನೋಡಿದಾಗ ನನಗೆ ಫಸ್ಟ್ ಏನೋ ಒಂದು ಇಂಪ್ರೆಷನ್ ಬಂತು, ವೆರಿ ಚರಿಸ್ಮ್ಯಾಟಿಕ್, ಏನೋ ಒಂದು ಸೆಳೆತ ಹೇಳ್ಕೊತಾ ಇದೆ ಈ ವ್ಯಕ್ತಿಯ ಒಂದು ಮೀಸೆಯಿಂದಾನೆ ಅಂತ ಫಸ್ಟ್ ನಂದು ಇಂಪ್ರೆಷನ್ ಬಂದಿದೆ. ಸಮ್ವನ್ ವಿತ್ ವೆರಿ ಅಟ್ರಾಕ್ಟಿವ್, ಏನೋ ಒಂದು ಒಳಗಡೆ ಒಂದಿದೆ. ಒಬ್ಬಟ್ಟಿನಲ್ಲಿ ಪೂರ್ಣ ಹೇಗೆ ಇರಬೇಕು, ಒಬ್ಬಟ್ಟು ತಿನ್ನೋವಾಗ ವ್ಯಕ್ತಿಯೊಳಗೆ ಸ್ಟಫ್ ಇರಬೇಕು. ಆ ಸ್ಟಫ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ. ನೋಡೋಣ ನನಗೆ ಹೇಗೆ ಅನುಕೂಲ ಆಗ್ಬೋದು ಅಂತ ನಾನೊಂದು ಇಮ್ಯಾಜಿನೇಷನಲ್ಲಿ ಬಂದೆ. ಆ ಇಮ್ಯಾಜಿನೇಷನ್ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಇಮ್ಯಾಜಿನೇಷನ್ ತುಂಬ ಕಡಿಮೆ ಮಾಡಿದ್ದೀನಿ. ಈ ವ್ಯಕ್ತಿ ತುಂಬ ಪ್ರಬುದ್ಧರಾಗಿ ತುಂಬ ಮುಂದಿದ್ದಾರೆ. ತಿಳ್ಕೊಳ್ಳೋವಂಥದ್ದಂತೂ ಇದೆ, ಎಷ್ಟಿಂದ ತಿಳ್ಕೊತೀನಿ ಗೊತ್ತಿಲ್ಲ. ಅದಕ್ಕೆ ನನ್ನ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಇಟ್ಕೊಂಡು ಯಾವುದೇ ಥರದ ಯಾರ್ಡ್ ಸ್ಟಿಕ್ ಬ್ಯಾಕ್ ಬೋನಾಗಿ ಇರಬೇಕಾದ ನನ್ನ ತಂದೆ ತಾಯಿಗಳನ್ನ ಇಟ್ಕೊಂಡು ಹೇಗೆ ಮುಂದುವರಿತೀನಿ ಅನ್ನೋದು ಇವ್ರು ಕೊಟ್ಟಿರೋಂಥ ಕೆಲವೊಂದು ಅಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ಟು ಬರೋ ದಿನಗಳಲ್ಲಿ ಅಳವಡಿಸ್ಕೊಂಡು ಹೋದರೆ ಪಾಸಿಬ್ಲಿ ಒಬ್ಬ ಒಳ್ಳೆ ವಕೀಲನ ಆಗ್ಬೋದು ಅಂತ ಒಂದು ಕಾಲೇಜ್ ಲೈಫ್ಗೂ ರಿಯಲ್ ಪ್ರಾಕ್ಟೀಸ್ಗೂ ಥಿಯರಿಗೂ ಪ್ರಾಕ್ಟಿಕಲ್ಗೂ ಏನು ಡಿಫ್ರೆನ್ಸ್ ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ? ಅದನ್ನು ನನ್ನ ಕೊಲೀಗ್ಸ್ಗೆ ಹೇಳೋದಾದರೆ, ಪ್ರಾಕ್ಟಿಕಲ್ ಕಾಲೇಜ್ ಲೈಫ್ ಅಂದರೆ ಟೋಟಲಿ ಥಿಯರಿ, ಏನು 100 ಮಾರ್ಕ್ಸಿಗೆ ಎಷ್ಟು 40 ಮಾರ್ಕ್ಸ್ ತಗೋಬೇಕು, 35 ಮಾರ್ಕ್ಸ್ ತಗೋಬೇಕು ಅಂತೇಳಿ ಓದೋದು. ಒಂದು ಇಲ್ಲಿ ದುಡ್ಡು ಕೊಟ್ಟಿರ್ತಾನೆ ಕ್ಲೈಂಟು, ಅವನನ್ನು ಉಳಿಸೋದಕ್ಕೆ ನನ್ನ ಕೈಲಾದ ಮ್ಯಾಕ್ಸಿಮಮ್ ಕೆಲಸನ ನನ್ನ ಎಫರ್ಟ್ಸ್ನ ನಾನು ಹಾಕಬೇಕಾಗ್ತದೆ. ಆ ಎಫರ್ಟ್ಸ್ನ ಹಾಕಿದಾಗ ಏನಾಗುತ್ತೆ, ಅವ್ನ ಇಡೀ ಫ್ಯಾಮಿಲಿನೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಥದ್ದನ್ನು ಉಳಿಸ್ಕೊಟ್ಟಾಗ ಅವನಿಗೆ ಸಿಗೋ ಸಂತೋಷ, ಅವನಿಗೆ ಸಿಗೋ ಆನಂದ, ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಕ್ಲೈಂಟ್ಸ್ ಹೇಗೆ ನಂಬಿಕೆಯಾಗಿರ್ತಾರೆ, ನಂಬಿಕೆ ಕಳ್ಕೊಂಡ್ರೆ ಏನಾಗುತ್ತೆ? ಇವತ್ತು ನೀವು ಆಫೀಸಲ್ಲಿ ಕ್ಲೈಂಟ್ಸ್ನ ನೋಡಿದ್ದೀರಾ, ನಿಮ್ಗೇನು ಅನ್ನಿಸ್ತು? ಒಬ್ಬರು ಕ್ಲೈಂಟ್ ಬಂದಿದ್ರು ಮೈಸೂರಿನಿಂದ, ದಂಪತಿಗಳು. ಅವರು ನೋಡಿದಾಗ ಅನ್ನಿಸ್ತು, ಅದೇ ಕೆಲವೊಂದು ಲಾಯರ್ಸ್ ಹತ್ರ ತುಂಬ ರಿಜಿಟಾಗಿ ಮಾತಾಡ್ತಿರ್ತಾರೆ. ನಾನು ನೋಡಿರೋಂಥ ನನ್ನ ತಂದೆನೂ ಒಬ್ಬರು ಅಡ್ವೊಕೇಟು, ಅವ್ರ ಹತ್ರನೂ ಬರೋರು ಕ್ಲೈಂಟ್ಸು. ನಾನು ಅವಾಗಿನ ತುಂಬ ಪುಟಾಣಿ ಹುಡುಗ, ಸಣ್ಣ ಹುಡುಗ ಇರ್ತಿದ್ದೆ. ನನಗೇನು ಬರ್ತಿರೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿನೋ ಏನೋ ತುಂಬ ಸೈಲೆಂಟಾಗಿ ಬಂದು ಆ ಒಂದು ಡಿಸ್ಟೆನ್ಸ್ ಗ್ಯಾಪ್ ಇರೋದು. ಇವ್ರ ಕ್ಲೈಂಟನ್ನು ಮಾತಾಡ್ಸಿದ್ದು ನೋಡಿದ್ರೆ ಎಷ್ಟೋ ವರ್ಷಗಳಿಂದ ಇವ್ರ ಫ್ಯಾಮಿಲಿ ಲಾಯರ್ ಏನೋ ಅನ್ನೋ ಥರದಲ್ಲಿ ಅಷ್ಟೊಂದು ಕ್ಲೋಸ್ ಆಗಿ, ಅಷ್ಟೊಂದು ಯಾವುದೇ ಥರದ ಮನಸ್ಸಲ್ಲಿ ಅಳಕ್ಕೆ ಇಟ್ಕೊಳ್ಬಾರ್ದು ಅನ್ನೋದೊಂದು ರೀತಿಲಿ ನೀಟಾಗಿ ಮಾತಾಡ್ಬಿಟ್ಟು ಅವ್ರನ್ನ ಗಣನೆಗೆ ತೊಗೊಂಡು ಅಷ್ಟು ಅವರೇ ಮತ್ತೆ ಡ್ರಾಪ್ ಕೂಡ ಹೋಗ್ತಿರ್ತಾರೋ. ವೆರಿ ರೇರ್ ನಾನು ನೋಡ್ತಾ ಇರೋದು. ನಿಜವಾಗ್ಲೂ ಒಬ್ಬ ಒಳ್ಳೆ ಪ್ರಾಕ್ಟೀಷನರ್ ಅಂತ ನನಗೆ ಗೊತ್ತಾಗ್ತಾ ಇದೆ. ಆಮೇಲೆ ನೀವು ಇದಕ್ಕೆ ಎಂಟ್ರಿ ಆಗಬೇಕಾದ್ರೆ ನೀವು ಮನೆಯಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಯಾವ ಮ್ಯಾಟರ್ ಹೇಳಿದೆ, ನಿಮ್ಗೇನು ಅನ್ನಿಸ್ತು? ಬೆಂಗಳೂರು ಅಂತ ಬಂದಾಗ ಇಟ್ಸ್ ಅ ವೆರಿ ಕ್ರೌಡೆಡ್ ಸಿಟಿ. ಇಲ್ಲಿ ಇರಬೇಕು ಅಂದಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನೋಡಿದಾಗ ಸ್ವಲ್ಪ ಹಣಕಾಸಿಂದೊಂದು ಬಂದೇ ಬರ್ತದೆ. ಮಿನಿಮಮ್ ಅಂದ್ರೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಲ್ಲಿ ನೋಡಿದಾಗ ಒಂದು 15,000 to 20,000 ರೂಪಾಯಿ ಮಿನಿಮಮ್ಮು ಎತ್ತಿಟ್ಬಿಡ್ಬೇಕು. ಯಾಕಂದರೆ ಊಟ ತಿಂಡಿ ಖರ್ಚು ವಗೈರೆಗಳು, ನಾವಿರಬೇಕಾದ ಜಾಗಗಳು. ಸ್ವಂತ ಮನೆ ಇತ್ತು ಅಂದರೆ ಯಾವುದೇ ಥರದ ಒಂದು ಪ್ರಾಬ್ಲಮ್ಸ್ ಇರಲ್ಲ. ಸ್ವಂತ ಮನೆ ಇಲ್ಲ ಅಂತ ಬಂದಾಗ ಏನಾಗ್ತದೆ, ತಮ್ಮ ದುಡಿಮೆಯ ಬಹುಪಾಲು ಅವ್ರು ಉಳ್ಕೊಳ್ಳಿಕ್ಕೆ ಖರ್ಚು ಮಾಡಬೇಕು. ಸೊ ಇದನ್ನೆಲ್ಲ ಬರೆಸ್ಕೊಂಡು ಇಲ್ಲಿರೋವಂಥ ಒಂದು ಪರಿಸ್ಥಿತಿ ಇಟ್ಕೊಂಡು ಮುಂದುವರಿತೀವಿ ಅಂದರೆ ಇಲ್ಲಿಗೆ ಬಂದು ಮಾಡ್ಬೋದು. ಇಲ್ಲ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮೊದಲು ಇತ್ತು 10 ವರ್ಷ 15 ವರ್ಷದ ಹಿಂದೆ, ಅವಾಗ IT-BT ಎಂಟ್ರ್ ಆಗೋಕ್ಕೆ ಮುಂಚೆ ಸಿಟಿ ತುಂಬ ಕಾಮ್ ಆಗಿರೋದು. ಈಗ ಆಲ್ಮೋಸ್ಟ್ ವಿಶ್ವದ ಎಲ್ಲ ಕಡೆಯಿಂದನೂ ಒಬ್ಬೊಬ್ಬರು ಈ ಜಾಗದಲ್ಲಿ ಇದ್ದಾರೆ ಅನ್ನೋ ಥರ ಇಟ್ಸ್ ಅ ಗ್ಲೋಬಲ್ ಸಿಟಿ ಆಗಿದೆ. ಬಟ್ ಇಟ್ಸ್ ಅ ಗ್ಲೋಬಲ್ ವಿಲೇಜ್ ಅನ್ನೋ ಥರದಲ್ಲಿ ಒಂದು ಫೆಸಿಲಿಟೀಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಿದೆ.
ವಿಮಾನದಲ್ಲಿ ಹತ್ತಿದ್ರೆ ಜಸ್ಟ್ ಕೆಲವೇ ಗಂಟೆಗಳಲ್ಲಿ ಬಂದ್ಬಿಟ್ಟು ಈ ರಾಜಧಾನಿನ ತಲುಪಿಬಿಟ್ಟು ಇಲ್ಲಿ ಅವ್ರು ತಮಗೆ ಬೇಕಾದ ಮಾಡ್ಕೋಬೋದು ಅನ್ನೋ ಒಂದು ಫೆಸಿಲಿಟೀಸ್ ಇರುವಂಥ ಸಮಯ ಸಂದರ್ಭ. ಎಷ್ಟು ಒಳ್ಳೆಯದು ಅಷ್ಟೇ ಅನಾನುಕೂಲಗಳು ಇವೆ. ಅದರಲ್ಲಿ ಬೇಕಾಗಿರೋ ಒಳ್ಳೆಯದು ಪಾಸಿಟಿವ್ಸ್ ಮಾತ್ರ ತಗೊಂಡು ನಾವು ಮುಂದುವರಿತಾ ಇರಬೇಕು ಅಂತ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ. ಯಾವುದೇ ಒಂದು ಪ್ರೊಫೆಷನ್ನಿಗೆ ಬರಬೇಕಾದ್ರೂ ಅಷ್ಟೇ ಮನೆಯ ಒಂದು ಹಣಕಾಸಿನ ಒಂದು ಸ್ಥಿತಿ ಸರಿಯಾಗಿತ್ತು ಅಂದರೆ ನಾವು ಹೋಗೋ ಪ್ರೊಫೆಷನಲ್ಲಿ ದಾರಿ ಈಸಿಯಾಗಿರ್ತದೆ. ನನಗೆ ದೇವ್ರ ದಯೆಯಿಂದನೋ ಅಥವಾ ನನ್ನ ಜೀವನದ ಹುಟ್ಟೋ ಏನು ಕೇಳಿದ್ರು ಕೊಡಿಸೋವಂಥ ಕೆಲವೊಬ್ಬರು ತಂದೆ ತಾಯಿ ಇದ್ದಾರೆ ನನಗೆ. ಹಾಗಾಗಿ ಅವ್ರ ಸಪೋರ್ಟ್ ಇರೋದ್ರಿಂದ ಇಲ್ಲಿಗೆ ಬಂದು ವ್ಯಕ್ತಿನ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಹೆಮ್ಮೆ ಹಾಗೂ ಅವ್ರ ಮೇಲಿರೋವಂಥ ಒಂದು ಕಾಳಜಿಯಿಂದ ನಾನು ನನ್ನ ಮನೆ ಪರಿಸ್ಥಿತಿ ಸರಿಯಾಗಿರೋದ್ರಿಂದ ನಾನೊಬ್ಬರು ವ್ಯಕ್ತಿನ ಇಷ್ಟು ಸುಲಭವಾಗಿ ಮೀಟ್ ಮಾಡ್ಬೋದು. ಕೆಲವೊಬ್ಬರಿಗೆ ಇರೋ ಬಡತನಕ್ಕೆ ಅವ್ರ ಮನೆಯಲ್ಲಿ ಏನೋ ಒಂದು ಐಟಮ್ ಅಥವಾ ಏನೋ ಒಂದು ಪದಾರ್ಥ ತಗೊಳ್ಬೇಕು ಅಂದರೆ ಅವ್ರು ಮೊದಲಿಂದನೂ ದುಡ್ಡಿಗೆ ಕೂಡಿ ಹಿಡ್ಕೊಂಬರ್ಬೇಕು. ಆ ಥರ ಒಂದು ಪರಿಸ್ಥಿತಿಗಳಿರ್ತದೆ. ನೀವು ರಿಚ್ ಕಿಡ್ ಅಂತ ಅಲ್ಲ, ಅನುಕೂಲವಂತರು. ಓಕೆ. ಇರೋದು ಯಾವುದೇ ಒಂದು ಸೌಕರ್ಯಗಳಿಂದ ವಂಚಿತರಾಗದಲ್ಲೇ ಇರುವಂಥ ಒಂದು ಪರಿಸ್ಥಿತಿ ಈಗಿನ ಪರಿಸ್ಥಿತಿ. ವೆಲ್ಕಮ್ ಟು ಅವರ್ ಪ್ರೊಫೆಷನ್. ಆಮೇಲೆ ಏಜ್ ಬಗ್ಗೆ ಹೇಳೋದಾದ್ರೆ ಏಜ್ ನಂದು ತುಂಬ ನಿಮ್ಮದು ಅಥವಾ ಬೇರೆಯವ್ರದ್ದು ಈ ಪ್ರೊಫೆಷನಿಗೆ ಬರಬೇಕಾದ್ರೆ ಹೇಗೆ ಏಜ್ ಇರಬೇಕು ಅದನ್ನು ಹೇಳೋದಾದ್ರೆ ಯಂಗ್ ಏಜ್ ಬಂದು ಆದಷ್ಟು ಲೀಗಲ್ ಪ್ರೊಫೆಷನಿಗೆ ಬರಬೇಕಂದ್ರೆ ಯಂಗ್ಸ್ಟರ್ಸ್ ಇದ್ದಾಗಲೇ ಬರೋದು ಒಳ್ಳೆಯದು. 30-32 ವಯಸ್ಸಾದ್ಮೇಲೆ ಬಂದರೆ ಇಲ್ಲಿ ಏನಿಲ್ಲ, ಇಲ್ಲಿ ಸಿಗೋವಂಥದ್ದೆಲ್ಲ ಬರೀ ಬೇಡದಲ್ಲೇ ಇರೋವಂಥದ್ದೇ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆಗ ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಆವಾಗ ಅಂದರೆ ಮನೇಲಿ ಇರ್ತದೆ, ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ತುಂಬ ಅರ್ಲಿ ಔಟ್ಪುಟ್ ಆಗ್ತಾ ಇದ್ದಂಗೆ ಬರ್ತಾ ಇದ್ರೆ ಏನೋ ಒಂದು ಕಲಿಯೋ ಹುಮ್ಮಸ್ಸಲ್ಲಿ ಕಲ್ತ್ಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ದಂಗೆ. ಸೊ ಹಾಗಾಗಿ ನನ್ನ ಒಂದು ಏಜ್, ನನಗೆ ಆ ಏಜ್ ರಿಸ್ಟ್ರಿಕ್ಷನ್ ಒಂದೇನೋ ಅರ್ಲಿಯೆಸ್ಟ್ ಆಗಿ ಬರ್ತಾ ಇದ್ದೀನಿ ಅನ್ನೋ ಏನೋ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ಕೊಲೀಗ್ಸ್ಗೂ ನೀವು ಹೇಳ್ಬೋದು ಅರ್ಲಿ ಏಜಲ್ಲಿ ಬಂದು ಜಾಯಿನ್ ಆಗಿ, ಏಜ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಕಲಿಯೋಕ್ಕಾಗಲ್ಲ, ಮೈಂಡು ಬಾಡಿ ಸಪೋರ್ಟ್ ಆಗಲ್ಲ ಅನ್ನೋದನ್ನ ನಿಮಗೆ ಗೊತ್ತಾಗಿದೆ. ಹೌದಾ? ಹಾಂ. ಆಮೇಲೆ ಏನಾದರೂ ಹೇಳೋದಿದ್ರೆ ರೇಖಾ ಅವ್ರಿಗೆ ಏನಾದರೂ ಹೇಳಲೇಬೇಕು. ನಿಜವಾಗ್ಲೂ ರೇಖಾ ಆಂಟಿ ಅವರು ನಮ್ಮ ತಾಯಿಯ ಚೈಲ್ಡ್ಹುಡ್ ಫ್ರೆಂಡ್ಸು ಮತ್ತು ಅವ್ರು ಒಳ್ಳೆಯ ಒಂದು ಸ್ಕೂಲ್ ಮೇಟ್ಸ್ ಆಗಿದ್ದರಿಂದ ನನಗೆ ಅವ್ರ ಬಗ್ಗೆ ಆ್ಯಕ್ಚುಲಿ ನನಗೇನು ಗೊತ್ತೇ ಇಲ್ಲ. ನಿಜವಾಗ್ಲೂ ಒಬ್ಬ ಒಳ್ಳೆ ವ್ಯಕ್ತಿನ ಮೀಟ್ ಮಾಡಿಸಿದ್ದಾರೆ. ನಮ್ಮ ತಾಯಿಯವ್ರಿಗೆ ಚೆನ್ನಾಗಿ ಗೊತ್ತಿರೋದು. ನೀವು ಇವತ್ತು ಅವ್ರನ್ನ ನೋಡಿ ರ್ಯಾಂಡಮ್ ಆಗಿ ಅದೇ ಎಲ್ಲ ಅವ್ರದ್ದು ಕೆಲವೊಂದು ವೀಡಿಯೋಗಳನ್ನೆಲ್ಲ ತೋರಿಸಿದ್ರು. ಎಷ್ಟು ವರ್ಕಿಂಗ್ ಇರ್ತಾರೆ, ವರ್ಕಿಂಗ್ ವುಮೆನ್ಸ್ ಬಗ್ಗೆ ಎಲ್ಲ ಒಂದು ಚೆನ್ನಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಎಷ್ಟೋ ವರ್ಕಿಂಗ್ ವುಮೆನ್ಸು ನೋಡಿ ತಿಳ್ಕೊಳ್ಳುವಂಥದ್ದು ಇರ್ತದೆ. ಆ್ಯಂಡ್ ಮೋರ್ ಓವರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ JSS ಅಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ನಾನು JSS ಅಲ್ಲಿ ನನ್ನ ಸ್ನೇಹಿತರು ಅಲ್ಲೇ ಇದ್ರು. ನಾನು ಮೈಸೂರಲ್ಲಿ ಓದ್ತಿದ್ದಾಗ ನಾನು ಹೋಗ್ತಾ ಇದ್ದೆ. ಮೊದಲೇ ಪ್ರಾಯಶಃ ಗೊತ್ತಾಗಿದ್ದಿದ್ರೆ ನಿಜವಾಗ್ಲೂ ಅಲ್ಲಿ ವ್ಯಕ್ತಿಯಿಂದ ಇನ್ನೂ ಏನಾದ್ರು ಒಳ್ಳೊಳ್ಳೆದು ಕಲ್ತ್ಕೊಳ್ಳುವಂಥ ಅವಕಾಶಗಳು ಸಿಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬರೋ ದಿನಗಳಲ್ಲಿ ಆದರೆ ಹೋಗಿ ಮೈಸೂರಿನಲ್ಲಿ ಅವರು ಒಂದೊಂದು ದಿನ ಮೀಟ್ ಮಾಡಿ ಅವರಿಂದ ಇನ್ನೂ ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ವ್ಯಕ್ತಿಯಿಂದ ತಿಳ್ಕೊಳ್ಳೋವಂಥದ್ದಿದ್ರೆ ಯಾವತ್ತೂ ಬಿಡಬಾರ್ದು. ಯಾಕಂದರೆ ಒಬ್ಬರು ಮೋಹನ್ ರಂಗ ಅಂತ, ನಮ್ಮ ಎನ್ ರಂಗರಾವ್ ಆ್ಯಂಡ್ ಸನ್ಸ್ ಅಂತ ಮೈಸೂರು, ನಮ್ಗೆ ಒಳ್ಳೆ ಸ್ನೇಹಿತರಾಗಿದ್ದರು. ಅವ್ರು ಹೇಳೋದು ಯಾವಾಗಲೂ ಅಷ್ಟೇ, ನಿಮ್ಮ ಹತ್ರ ಏನಾರು ಕಲ್ತ್ಕೊಳ್ಳೋಕ್ಕಿದೆ ಅಂದರೆ ಅದನ್ನು ಹಂಚಬೇಕು. ಅದು ಒಳ್ಳೆ ಹುಡಿ ಗೊಬ್ಬರ ಇದ್ದಂಗೆ ಎಲ್ಲ ಮರಗಳಿಗೂ ಎಲ್ಲ ಇದಕ್ಕೂ ಸಿಕ್ಕಿದಾಗ ಪೌಷ್ಟಿಕಾಂಶ ಎಲ್ಲರಿಗೂ ಸಿಗ್ತದೆ. ಹಾಗೆ ಕೆಲವೊಂದು ವಿಷಯಗಳನ್ನು ನಾವೇ ಇಟ್ಕೋಬಾರ್ದು. ಆ ವಿಷಯಗಳನ್ನು ಹಂಚಿದಾಗ ಏನಾಗ್ತದೆ, ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸ್ಬೋದು ಸೊಸೈಟಿಲಿ ಅಂತ ಒಂದು. ಆಯಿತು. ಆಮೇಲೆ ರೇಖಾ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಆಂಟಿ. ಪಾಸಿಬ್ಲಿ ಐ ಡೆಫಿನೆಟ್ಲಿ ಮೀಟ್ ಯು. ನೋಡೋಣ, ನಿಮ್ಮದು ಸ್ಕೆಡ್ಯೂಲು ಇದ್ದಿದ್ರೆ ನಮ್ಮ ತಾಯಿಯವ್ರ ಹತ್ರ ತೊಗೊಂಡ್ಬಿಟ್ಟು ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಥವಾ ನೀವೇ ನಮ್ಮೂರು ಶಿವಮೊಗ್ಗಕ್ಕೆ ಬಂದಾಗ ದಯವಿಟ್ಟು ಬನ್ನಿ. ನಿಜವಾಗ್ಲೂ ಒಂದು ಆ್ಯಸ್ ಎ ಪರ್ಸನ್ ನಿಮಗೆ ಗೊತ್ತಿದ್ದಲೇ ನನಗೊಬ್ಬರು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ಅನಿಲ್ ಸರ್. ಒಂದು ಒಳ್ಳೆ ಕಾಫಿ ಡೇಗೆಲ್ಲ ಕರ್ಕೊಂಬಂದ್ಬಿಟ್ಟು ನಿಜವಾಗ್ಲೂ ಒಂದು ಒಳ್ಳೆ ಹಾಸ್ಪಿಟಲ್ ಫೇವ್ರೇಟ್ ಸ್ಪಾಟ್ ಇಲ್ಲಿ ಸ್ಟಾಫ್ಸ್ ನಿಮ್ಗೆ ಏನು ಅನ್ನಿಸ್ತು? ಸ್ಟಾಫ್ಸ್ ಆಲ್ಮೋಸ್ಟ್ ಎಲ್ಲರೂ ಫ್ರೆಂಡ್ಸ್ ಅನ್ನೋ ಥರದಲ್ಲಿ ಒಂದು ರೆಸೆಂಬ್ಲೆನ್ಸ್ ಇತ್ತು. ಚೆನ್ನಾಗೆ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು. ಮುಂದೆ ಯಾವತ್ತಾರು ಅವ್ರು ನನ್ನನ್ನು ರಾಯಲ್ಟಿ ಕೇಳಿದ್ರು ಕೇಳ್ಬೋದು. ಯಾಕಂದರೆ ಅಷ್ಟು ಪ್ರಮೋಷನ್ ನೀವು ಮಾಡ್ಕೊಡ್ತಾ ಇದ್ದೀರಾ. ಮೋಸ್ಟ್ಲಿ ಪೇಯ್ಡ್ ಪ್ರಮೋಷನ್ಸಲ್ಲಿ ನೀವು ಬಂದ್ರೂ ಅದರಲ್ಲಿ ಯಾವುದೇ ಥರದ ಒಂದು ಆಶ್ಚರ್ಯ ಇರಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ನಿಮಗೂ ಥ್ಯಾಂಕ್ಸ್, ರೇಖಾ ಆಂಟಿ ಅವ್ರಿಗೂ ಥ್ಯಾಂಕ್ಸ್. ಏನೋ ಒಬ್ಬರು ಏನು ಕಲಿತೀವೋ ಬಿಡ್ತೀವೋ ಅದು ಆಮೇಲೆ ಒಬ್ಬರು ಒಳ್ಳೆ ವ್ಯಕ್ತಿನ ಪರಿಚಯ ಮಾಡ್ಕೊತೀವಲ್ಲ, ಅದರಿಂದ ಕೆಲವೊಮ್ಮೆ ಏನೋ ಒಂದು ಪ್ರಾಬ್ಲಮ್ಸ್ ಇದ್ರೆ ಒಬ್ಬರು ಗೊತ್ತಿದ್ದಾರೆ ತಡಿ ನೋಡೋಣ ಅಂತ ಫೋನ್ ಮಾಡ್ತೀವಲ್ಲ, ಅವಾಗ ನಿಮ್ಮಿಂದ ಸಿಗೋವಂಥ ಕೆಲವೊಂದು ಗೈಡೆನ್ಸೇ ನಮಗೆ ಕೆಲವೊಮ್ಮೆ ಬೂಸ್ಟಿಂಗ್ ಆಗಿರ್ತದೆ. ಇವತ್ತು ನೀವೇನಾದರೂ ಕಲ್ತ್ರಾ? ನಿಜವಾಗ್ಲೂ ಕಲ್ತಿದ್ದೀನಿ ಎಷ್ಟೊಂದು ವಿಷಯಗಳು. ಅಂದರೆ ಪ್ರಾಕ್ಟಿಕಲಿ ನೋಡು, ಆಮೇಲೆ ಕ್ಲೈಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವ್ರು ಎಷ್ಟೇ ಪ್ರೆಷರ್ ಬಂದಿರ್ತಾರೋ ಅಥವಾ ಎಷ್ಟೇ ಫ್ರೀಯಾಗಿ ಬಂದಿರ್ತಾರೋ ಗೊತ್ತಿರಲ್ಲ ಅವ್ರ ಪರಿಸ್ಥಿತಿ. ಅದನ್ನೆಲ್ಲ ಗಣನೆಗೆ ತೊಗೊಂಡ್ಬಿಟ್ಟು ಅವ್ರನ್ನ ಒಂದು ಯಾರ್ಡ್ ಸ್ಟಿಕ್ಕಲ್ಲಿ ತಂದು ಅವ್ರನ್ನ ಅಳೆದು ತೂಗಿ ಅವ್ರಿಗೊಂದು
ಕೊಡೋವಂಥ ಒಂದು ಪ್ರೊಫೆಷನ್ ಆಗಿರ್ತದೆ ಅಡ್ವೊಕೇಸಿ. ಹಾಂ ನಿಜವಾಗ್ಲೂ ಅದನ್ನು ಯಾವುದೇ ಒಂದು ಲೀಲಾಜಾಲವಾಗಿ ಮಾಡ್ತಾ ಇದ್ದೀರಾ, ಯಾವುದೇ ಅದರಲ್ಲಿ ಒಂದು ಅಳಕಿಲ್ಲ, ಸ್ಟಾಪೇಜಸ್ ಅನ್ನೋದಿಲ್ಲ, ತುಂಬ ವೆರಿ ಕ್ವಿಕ್ ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿರೋದ್ರಿಂದ ನಿಜವಾಗ್ಲೂ ಒಂದು ಹೆಮ್ಮೆ ಹಾಗೂ ಸಂತೋಷ, ಹಾಗೂ ನಾನು ಈಗ ಆಗಬೇಕು, ಇದಕ್ಕಿಂತ ಮುಂದುವರಿಬೇಕು ಅಂತ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆದಂಗೆ ನನಗೆ ಕಾಣ್ತಾ ಇದೆ. ನೋಡೋಣ, ನನ್ನ IQ ಲೆವೆಲ್ಗೂ ಇವ್ರದ್ದು IQ ಲೆವೆಲ್ ಬೇರೆ ಇರ್ತದೆ. ಇವ್ರದ್ದು ಏನಾದ್ರು ಒಂದು ಒಳ್ಳೊಳ್ಳೆ ಪಾಸಿಟಿವ್ಸ್ನ ತೊಗೊಂಡು ಅದರಲ್ಲಿ ನನ್ನಲ್ಲಿ ಅಡಾಪ್ಟ್ ಮಾಡಿಕೊಂಡು ನಾನು ಮುಂದುವರಿಬೇಕು ಈ ವ್ಯಕ್ತಿ ಥರ ಅಂದ್ಕೊಂಡು ಆಸೆ ಪಡ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಸೌಹಾರ್ದ್. ಈ ಚಾನಲ್ ಬಗ್ಗೆ ಕೊನೆಯದಾಗಿ ಏನಾದರೂ ಹೇಳೋದಿದೆ? ಕಳ್ಕೊಳ್ಳೋದು ಅಂಥದ್ದು ಏನಿಲ್ಲ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಿದ್ರು ಪಡ್ಕೊಳ್ಳೋ ಅಂಥದ್ದೊಂದು ಇರ್ತದೆ. ಯಾಕಂದರೆ ನಾಲೆಡ್ಜ್ ಅನ್ನೋದು ಇಟ್ಸ್ ಎ ನೆವರ್ ಎಂಡಿಂಗ್ ಕಾನ್ಸೆಪ್ಟ್, ಅದು ಹೋಗ್ತಾನೆ ಇರ್ತದೆ. ಅದನ್ನ ಏನು ಮಾಡಬೇಕು ಅಂದರೆ ನಾವು ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಎಲ್ಲದನ್ನು ತೊಗೋತಾ ಇರಬೇಕು. ಹಾಗಾಗಿ ಇಲ್ಲೂ ಕಲಿಯುವಂಥದ್ದಿದೆ. ಹಾಗಾಗಿ ದಯವಿಟ್ಟು ಇವ್ರದ್ದೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಅದನ್ನು ಶೇರ್ ಮಾಡಿ. ಯಾವುದೇ ಥರದ ಒಂದು ಅಳುಕನ್ನ ಇಲ್ದಲೇ ಬೇಕಾದ್ರೆ ನಿಮಗೆ ಏನೇ ಸಮಸ್ಯೆ ಇದ್ರೂ ಹೇಳೋವಂಥ ಒಬ್ಬ ಸಹೃದಯ ಇದ್ದಾರೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೌಹಾರ್ದ್. ನೀವು ಇನ್ನೂ ಪ್ರೊಫೆಷನ್ಗೆ ಎಂಟ್ರಿ ಆಗ್ತಾನೆ ಇದ್ದಂಗೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಇಷ್ಟು ನಿರರ್ಗಳವಾಗಿ ಫ್ಲೂಯೆನ್ಸಿಯಾಗಿ ಮಾತಾಡಿದ್ದು ನನಗೂ ಖುಷಿಯಾಯಿತು. ಕೆಲವರು ಲಾಯರ್ಸು ಇವಾಗ ಎಂಟ್ರಿ ಆದವ್ರಿಗೆ ಹೆಚ್ಚು ಮಾತಾಡೋಕ್ಕೆ ಬರಲ್ಲ, ಅವರು ಯೋಚನೆ ಮಾಡ್ತಾರೆ. ನೀವು ಏನೂ ಯೋಚನೆ ಮಾಡದೆ ನಿಮ್ಮ ಮನಸ್ಸಿನಿಂದ ಬಂದಿದ್ದ ಮಾತುಗಳನ್ನ ಆಡಿದ್ದೀರಾ. ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ನೀವು ಹೇಗೆ ಎಕ್ಸ್ಪೀರಿಯನ್ಸ್ ಫೀಲ್ ಆಯಿತು, ನೀವು ಅದನ್ನು ಡೈರೆಕ್ಟಾಗಿ ಹೇಳಿದ್ದೀರಾ. ಇಲ್ಲಿ ವಿಡಿಯೋ ಇದೆ ಅನ್ನೋದೇ ಗೊತ್ತಿಲ್ಲದೆ ಇರೋಂಗೆ ಹೇಳಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ಯೂಚರ್ಗೆ ಬೆಸ್ಟ್ ಆಫ್ ಲಕ್. ಸೊ ನೀವು ಪ್ರೊಫೆಷನ್ಗೆ ಬಂದರೆ ಅದೇನಾಗುತ್ತೆ ಕಾನ್ಸಿಕ್ವೆನ್ಸಸ್ ಅದನ್ನು ಹೇಳಿದ್ದೀನಿ, ಮುಂದೆ ನೋಡೋಣ. ಆದರೆ ನಿಮ್ಮ ಫ್ಯೂಚರ್ಗೆ ಬೆಸ್ಟ್ ಆಫ್ ಲಕ್. ಓಕೆನಾ? ಹಾಂ, ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಕೊಲೀಗ್ ಇನ್ನು ಪ್ರೊಫೆಷನ್ಗೆ ಇವಾಗ ಎಂಟ್ರಿ ಆಗಬೇಕು ಅಂತ ಬಂದಿದ್ದರು, ಎಷ್ಟು ನಿರರ್ಗಳವಾಗಿ ಮಾತಾಡಿದ್ರು ಅಂತ. ಸೊ ಇವೆಲ್ಲ ಹೇಗಾಗುತ್ತೆ ಅಂದರೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಅವರು ಹತ್ತಿರದಿಂದ ನೋಡಿದ್ರು. ನನ್ನ ಜೊತೆ ಇವತ್ತು ಕ್ಲೈಂಟ್ ಇದ್ದಿದ್ದನ್ನು ನೋಡಿದ್ರು, ನಾನಿದ್ದನ್ನು ನೋಡಿದ್ರು, ನಾನು ಬಂದಿರೋ ಈ ಕಾಫಿ ಡೇನ ನೋಡಿದ್ರು, ಅಲ್ಲಿ ಸ್ಟಾಫ್ಸ್ ನನ್ನ ಜೊತೆ ಹೇಗಿದ್ರು ಅನ್ನೋದನ್ನ ನೋಡಿದ್ರು. ಸೊ ಯಾವಾಗಲೂ ಅಷ್ಟೇ ಸ್ಕ್ರ್ಯಾಚ್ ಲೆವೆಲಿಂದ ಕೆಲಸನ ಕಲ್ತ್ಕೊಂಡ್ರೆ ಯಾವುದೇ ಕೆಲಸನೂ ಕಷ್ಟ ಆಗಲ್ಲ. ಈ ಅಡ್ವೊಕೇಟ್ ಪ್ರೊಫೆಷನ್ ಅನ್ನೋದು ತಪಸ್ಸು. ಇಲ್ಲಿ ಇರಬೇಕು, ಇಲ್ಲಿ ಉಳಿಬೇಕು ಅಂದರೆ ಇಲ್ಲಿ ನಾವು ಕರೆಕ್ಟಾಗಿ ಎಲ್ಲ ಕಲ್ತ್ಕೊಂಡು ಲಾಯಲ್ ಆಗಿದ್ದರೆ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡ್ಬೋದು. ಈಗಿನ ಕ್ಲೈಂಟ್ಸ್ ಎಲ್ಲ ಗೂಗಲ್ ಕ್ಲೈಂಟ್ಸ್, ಹಿಂದಿನ ಕಾಲದ ಥರ ಅಲ್ಲ. ಈಗೇನಾದರೂ ಸ್ವಲ್ಪ ಏನಾದರೂ ನಾವು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅವ್ರ ಫೈಲ್ ಅವ್ರು ಎತ್ಕೊಂಡು ಹೊರಟೋಗ್ತಾರೆ. ಸೊ ಇಲ್ಲಿ ಲಾಂಗ್ ಟರ್ಮ್ ಉಳ್ಕೋಬೇಕು ಅಂದರೆ ಸ್ಕ್ರ್ಯಾಚ್ ಲೆವೆಲಿಂದ ಕಲಿತು ಫ್ರೆಂಡ್ಲಿ ಆಗಿದ್ದು ಈಸಿ ಆ್ಯಕ್ಸಿಸ್ ಇದ್ದರೆ ಇಲ್ಲಿ ಉಳ್ಕೋಬೋದು. ಸೊ ಎಲ್ಲ ಕೊಲೀಗ್ಸು ಅಷ್ಟೇ, ಇಲ್ಲಿ ಏನಾದರೂ ಕೆಲಸ ಕಲ್ತ್ಕೊಳ್ದೆ ಅರ್ಧಂಬರ್ಧ ಕಲ್ತ್ಕೊಂಡು ಶೋ ಆಫ್ ತೋರಿಸ್ಕೊಂಡು ಬಂದರೆ ನಾವು ಕಾಣಿಯಾದವರು, ದಾರಿ ತಪ್ಪಿ ಬಂದವರು ಅನ್ನೋ ಲಿಸ್ಟ್ಗೆ ಹೊರಟೋಗ್ಬಿಡ್ತೀವಿ. ಆ ಥರ ಹೊರಟೋಗದೇ ಇರೋಂತಾಗಲಿ. ಯಾವುದೇ ಕೊಲೀಗ್ಸ್ ಎಂಟ್ರಾಗಕ್ಕೆ ಮುಂಚೆ, ಎಂಟ್ರಾದಮೇಲೆ ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ದೀರಾ, ಕಲ್ತ್ಕೊಂಡಿರ್ತೀರ. ನೀವು ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಇದ್ದರೆ ಲೀಗಲ್ ರೆಮಿಡೀಸ್ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಕೊನೆಯದಾಗಿ ರೇಖಾ ಅವರೇ, ನೀವು ಕಳಿಸಿದಂಥ ಕ್ಯಾಂಡಿಡೇಟ್ ವೆರಿ ಗುಡ್, ವೆರಿ ಫ್ಯಾಂಟಾಸ್ಟಿಕ್. ಅವರ ಬ್ಯಾಕ್ಗ್ರೌಂಡ್, ಏಜ್, ಅವ್ರ ನಾಲೆಡ್ಜ್ ಎಲ್ಲವೂ ಸರಿಯಾಗಿತ್ತು. ನೀವು ಅದನ್ನು ನೋಡ್ತೀರಾ ಅವ್ರು ಹೇಗೆ ಮಾತಾಡಿದ್ರು ಅಂತ. ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು, ನಮಸ್ಕಾರ. ಹಲೋ ರೇಖಾ ಅವರೇ, ನೋಡಿ ನೀವು ಕೊಟ್ಟಿದ್ದಂಥ ಸೌಹಾರ್ದ್ ಪಾಟೀಲ್ ಬಂದರು. ಅವ್ರನ್ನ ಮಾತಾಡಿಸ್ದೆ, ಅವ್ರಿಗೆ ಹೇಳಿದೆ ಹೇಗಿರಬೇಕು ಪ್ರೊಫೆಷನಲ್ಲಿ, ಎಂಟ್ರಿ ಆಗೋಕ್ಕೆ ಮುಂಚೆ ಹೇಗೆ, ಎಂಟ್ರಿ ಆದಮೇಲೆ ಹೇಗೆ ಇರಬೇಕು ಅಂತ. ಅವರು ಈ ವಿಡಿಯೋದಲ್ಲಿ ನಿಮ್ಮ ಬಗ್ಗೆ, ಪ್ರೊಫೆಷನ್ ಬಗ್ಗೆ ಎಲ್ಲವನ್ನೂ ಮಾತಾಡಿದ್ದಾರೆ. ಸೊ ನೀವು ಕಳಿಸ್ಕೊಟ್ಟಿದ್ದರಿಂದ ನಾನು ಅವ್ರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು, ಸ್ಪೆಷಲ್ ಟೈಮ್ ಕೊಟ್ಟು ನಾನು ಅವ್ರನ್ನ ಕರೆಕ್ಟಾಗಿ ಅವ್ರಿಗೆ ಹೇಗಿರಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಬೇರೆ ಯಾರಾದರೂ ಕೊಲೀಗ್ಸ್ ಬಂದಿದ್ದರೆ ಒಂದು 10 ನಿಮಿಷ 15 ನಿಮಿಷ ಮಾತಾಡಿಸಿ ಕಳಿಸ್ಬಿಡ್ತಾ ಇದ್ದೆ. ಇವಾಗ ನೀವು ಕಳಿಸಿರೋದ್ರಿಂದ, ನೀವು ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋದ್ರಿಂದ ನಿಮಗೆ ಸ್ಪೆಷಲ್ ಇಂಟ್ರೆಸ್ಟ್ ಕೊಟ್ಟು ಅವ್ರನ್ನ ಕಾಫಿ ಡೇಗೂ ಕರೆಸ್ಕೊಂಡು ಆಫೀಸ್ ಜೊತೆಗೆ. ಸೊ ಇಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ. ಥ್ಯಾಂಕ್ ಯು. ನೀವು ಕಳಿಸ್ಕೊಟ್ಟಿದ್ದಕ್ಕೆ ನನ್ನ ಕೆಲಸ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ರೇಖಾ ಅವರೇ. ಸೌಹಾರ್ದ್ ಪಟೇಲ್, ಥ್ಯಾಂಕ್ ಯು ಸೋ ಮಚ್ ಆಂಟಿ. ಥ್ಯಾಂಕ್ ಯು ರೇಖಾ ಅವರೇ. ಹಾಂ, ಥ್ಯಾಂಕ್ ಯು. ಬಾಯ್.